ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿ ಯುದ್ಧ ಆಗುತ್ತಾ ಗೊತ್ತಿಲ್ಲ, ಆದರೆ ಗಡಿ ಮಾತ್ರ ಉದ್ವಿಗ್ನ ಸ್ಥಿತಿಯಲ್ಲಿದೆ. ಸೈನಿಕರಿಗೆ ಅವರ ರಜೆಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಎಲ್ಲ ಸೈನಿಕರನ್ನ ಸನ್ನದ್ಧ ಸ್ಥಿತಿಯಲ್ಲಿರೋದಕ್ಕೆ ಹೇಳಿದ್ದಾರೆ. ಗಡಿಗೆ ಆಯುಧಗಳ ಸರಬರಾಜು ಮತ್ತು ಸಾಗಾಟ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಗಡಿ ಪೋಸ್ಟುಗಳಲ್ಲಿ ಒಂದೇ ಸಮಕ್ಕೆ LOCಯ ಉದ್ದಕ್ಕೂ ಫೈರಿಂಗ್ ನಡೀತಾ ಇದೆ. ಇನ್ನು ಭಾರತದ ರಾಜಕೀಯ ಆಡಳಿತ ಮತ್ತು ವಿದೇಶಾಂಗ ಇಲಾಖೆಗಳು ಮುಂದಿನ ಸನ್ನಿವೇಶ ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಬೇಕಾದ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ತಾ ಇವೆ. ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನ ಭಾರತ ಯಾವಾಗ ದಾಳಿ ಮಾಡುತ್ತೋ ಅನ್ನೋ ಆತಂಕಕ್ಕೆ ಬಿದ್ದಿದೆ, ನರಳುತ್ತಾ ಇದೆ. ಅವರ ಕಣ್ಣಲ್ಲಿನ ಭಯ ನೋಡೋದಕ್ಕೆ ಕೂಡ ಒಂದು ಮಜಾ ಸಿಗ್ತಾ ಇದೆ. ಅಲ್ಲಿ ಭಯ ಅನ್ನೋದು ಯಾವ ಮಟ್ಟಕ್ಕೆ ಮನೆ ಮಾಡಿದೆ ಅಂದರೆ, ಮೊನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಭಾರತದ ರಫೇಲ್ ಜೆಟ್ಟುಗಳು ಆಕಾಶಕ್ಕೆ ಹಾರಿದ್ವು. ಅವು LOCಯವರೆಗೆ ಹೋದವು, ಆದರೆ ಗಡಿ ದಾಟಲಿಲ್ಲ. LOCಯಿಂದ ಕೆಲವೇ ಮೀಟರುಗಳ ದೂರದಲ್ಲಿ ಭಾರತದ ರಫೇಲ್ಗಳು ಬಂದಿವೆ ಅನ್ನೋದು ಗೊತ್ತಾದ ಕೂಡಲೇ ಪಾಕಿಸ್ತಾನದ ಜಂಘಾಬಲವೇ ಒಡಗೋಯ್ತು. ಅವರು ರಾತ್ರಿ 2 ಗಂಟೆಗೆ ಪ್ರೆಸ್ ಮೀಟ್ ಮಾಡಿದರು. ಪಾಕಿಸ್ತಾನದ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಸಚಿವ 3 ಗಂಟೆಗೆ ಟ್ವೀಟ್ ಮಾಡ್ದ. ಅವತ್ತು ಇಡೀ ರಾತ್ರಿ ಪಾಕಿಗಳ ಕಣ್ಣಲ್ಲಿ ನಿದ್ದೆ ಇರಲಿಲ್ಲ. ಇಂಥದ್ದೊಂದು ಭಯ ಇದೆಯಲ್ಲ, ಈ ಭಯಕ್ಕೆ ಶತ್ರುವನ್ನು ತಳ್ಳೋದ್ರಲ್ಲಿ ಕೂಡ ನಿಜಕ್ಕೂ ಒಂದು ಮಜಾ ಇದೆ. ಇನ್ನು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೀವು ಒಂದ್ಸರಿ ನೋಡಬೇಕು. ಅಲ್ಲಿ ಯಾರು ಮಾತಾಡಬೇಕು, ಯಾರು ಪವರ್ಫುಲ್ ಶಕ್ತಿ ಅನ್ನಿಸ್ಕೋತಾರೆ, ಅವ್ರು ಯಾರು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಯಾರ ಕೈಯಲ್ಲಿ ಅಲ್ಲಿ ಅಧಿಕಾರ ಇಲ್ವೋ ಅವರು ಹೆಚ್ಚು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಹತ್ರ ಆಟಮ್ ಬಾಂಬ್ಗಳಿವೆ, ನಮ್ಮ ಹತ್ರ ಅಣ್ವಸ್ತ್ರಗಳಿವೆ ಅಂತ ಬಾಯಿ ಬಡ್ಕೋತಾ ಇದ್ದಾರೆ. ಆದರೆ ಆ ಅಣ್ವಸ್ತ್ರಗಳನ್ನು ಬಳಸಬೇಕಾದವರು ಯಾರಿದ್ದಾರೆ, ಅವರು ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಚೈನಾ ಏನಾದರೂ ಸಹಾಯ ಮಾಡಬಹುದು ಅಂತ ಅಂದ್ಕೊಂಡಿದ್ದ ಶರೀಫ್ಗಳಿಗೆ ಆ ಆಸೆ ಕೂಡ ಮಣ್ಣು ಪಾಲಾದಂತಿದೆ. ಹೀಗಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ವಿಶ್ವಸಂಸ್ಥೆಯ ಕದ ತಟ್ಟಿದ್ದಾಯಿತು. ಅಲ್ಲಿ ಯಾವ ಪ್ರಯೋಜನವೂ ಆಗಲಿಲ್ಲ. ಈಗ ಅಮೆರಿಕಾದ ಮುಂದೆ ನಿಂತು ಕಣ್ಣೀರು ಹಾಕ್ಕೊಳ್ಳೋ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇನ್ನು ಅಮೆರಿಕ ಪರಿಸ್ಥಿತಿಯನ್ನು ನೀವೇ ಸರಿ ಮಾಡ್ಕೊಳ್ಳಿ, ಸುಧಾರಿಸ್ಕೊಳ್ಳಿ, ಮಾತುಕತೆಗಳ ಮೂಲಕ ಬಗೆಹರಿಸ್ಕೊಳ್ಳಿ ಅನ್ನೋ ಸಲಹೆಯನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳುಹಿಸಿದೆ. ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು ನೀವೇ ಸುಧಾರಿಸ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಿದೆಯಲ್ಲ, ಇದು ಕೂಡ ಭಾರತಕ್ಕೆ ಪರಿಸ್ಥಿತಿಯನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಅನ್ನೋ ಥರ ಅಮೆರಿಕ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣ್ತಾ ಇದೆ. ಹೀಗೆ ಗಡಿಯಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇರೋ ಸಂದರ್ಭದಲ್ಲೇ ಪೆಹಲ್ಗಾಂವ್ನ ತನಿಖೆಯನ್ನು NIA ತನ್ನ ಕೈಗೆ ತಗೊಂಡಿದೆ. NIA ಮುಖ್ಯಸ್ಥರು ಪೆಹಲ್ಗಾಂವ್ಗೆ ಹೋಗಿದ್ದಾರೆ. NIA ಅಧಿಕಾರಿಗಳ ತಂಡ ಅಲ್ಲಿ ಸಿಗಬಹುದಾದ ಪ್ರತಿಯೊಂದು ಸಾಕ್ಷ್ಯವನ್ನು ಕೂಡ ಹುಡುಕೋ ಕೆಲಸವನ್ನು ಮಾಡ್ತಾ ಇದೆ. ಈ ದಾಳಿಯ ಹಿಂದೆ ಬರೀ ಭಯೋತ್ಪಾದಕರಿದ್ದರು ಅಂತ ಈ ಬಾರಿ ಅನ್ನಿಸ್ತಾ ಇಲ್ಲ. ಪಾಕಿ ಸೇನೆಯ ಸಹಕಾರ ಮತ್ತು ಸಹಯೋಗ ಇಲ್ಲದೆ ಈ ದಾಳಿ ಖಂಡಿತ ನಡೆದಿಲ್ಲ. ಯಾಕೆಂದರೆ ಈ ದಾಳಿಯಲ್ಲಿ ಮೂಸಾ ಅನ್ನೋನ ಹೆಸರು ಕೇಳಿ ಬರ್ತಾ ಇದೆ. ಅವನು ಆ ದಾಳಿಯ ಪ್ರಮುಖ ಸೂತ್ರಧಾರನಾಗಿದ್ದ ಅನ್ನೋದಕ್ಕೆ ಬೇಕಾದ ಎಲ್ಲ ರೀತಿಯ ಸಾಕ್ಷ್ಯಗಳು ಸಿಕ್ಕಿವೆ ಮತ್ತು ಅಲ್ಲೊಂದು ಸ್ಯಾಟಲೈಟ್ ಫೋನನ್ನು ಯೂಸ್ ಮಾಡಿದ್ದಾರೆ ಅನ್ನೋದಕ್ಕೆ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಈ ದಾಳಿಯಾದ ನಂತರ ದಾಳಿಕೋರರು ಪಾಕಿಸ್ತಾನದ ಕರಾಚಿಯಲ್ಲಿದ್ದ ತಮ್ಮ ಅಬೂಜಾನಗಳ ಜೊತೆ ಮಾತಾಡಿದ್ದಾರೆ. ಅದರ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿವೆ. ಹೀಗಾಗಿ ಪಾಕಿಸ್ತಾನದ ಸೇನೆಯೇ ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿಸಿದೆ, ಭಾರತದ ಪ್ರವಾಸಿಗಳನ್ನು ಕೊಲ್ಲಿಸಿದೆ ಅನ್ನೋ ಅಂಶ ಇದೆಯಲ್ಲ, ಇದು ಈ ಬಾರಿ ಪಾಕಿಸ್ತಾನಕ್ಕೆ ಎಲ್ಲೂ ತಲೆ ಎತ್ತೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಮತ್ತು ಇದೇ ಅಂಶವನ್ನು ಇಟ್ಕೊಂಡು ಭಾರತ ಪಾಕಿಸ್ತಾನವನ್ನು FATFನ ಲಿಸ್ಟಿಗೆ ಮತ್ತೊಮ್ಮೆ ಸೇರೋ ಹಾಗೆ ಮಾಡುತ್ತೆ. ಇನ್ನು ಗೆಳೆಯರೆ, ಈ ಕಾಶ್ಮೀರ, ಇದರ ಸಮಸ್ಯೆ ಇವೆಲ್ಲ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಆರಂಭಗೊಂಡಿರೋದೆ. ಆದರೆ ಈ ಸಮಸ್ಯೆ ತೀವ್ರ ಸ್ವರೂಪಕ್ಕೆ ಹೋಗಿದ್ದು 1989 ನಂತರ. ಯಾವಾಗ ಆಫ್ಘನಿಸ್ತಾನದ ಯುದ್ಧದಲ್ಲಿ ರಷ್ಯಾ ಸೋಲನ್ನು ಅನುಭವಿಸಬೇಕಾಗುವಂತು, ಅದಾದ ನಂತರ ಪಾಕಿಸ್ತಾನ ಕಾಶ್ಮೀರದ ಕಣಿವೆಗೆ ಮುಜಾಹಿದ್ದೀನ್ಗಳನ್ನು ನುಗ್ಗಿಸೋ ಕೆಲಸವನ್ನು ಮಾಡುತ್ತೆ. 1999 ಸಂದರ್ಭದಲ್ಲಿ ಕಾಶ್ಮೀರದಲ್ಲಿನ ಪಂಡಿತರನ್ನು ಅಲ್ಲಿಂದ ಓಡಿಸೋದಕ್ಕೆ ಒಂದು ದೊಡ್ಡ ಮಟ್ಟದ ಪ್ರಯತ್ನ ನಡೆಯುತ್ತೆ. ಆ ಪ್ರಯತ್ನಕ್ಕೆ ಬರೀ ಪಾಕಿಸ್ತಾನ ಮಾತ್ರ ಅಲ್ಲ, ಇವತ್ತಿನ ಕಾಶ್ಮೀರದಲ್ಲಿನ ಮುಸಲ್ಮಾನರಿದ್ದಾರೆ ನೋಡಿ, ಅವರ ಕೊಡುಗೆ ಕೂಡ ತುಂಬಾ ದೊಡ್ಡದಿತ್ತು. ಈ ಕಾಶ್ಮೀರಿಗಳು ಯಾವತ್ತೂ ಕೂಡ ಭಾರತವನ್ನು ಪ್ರೀತಿಸಿದ್ದು ಕಡಿಮೆ. ಭಾರತವನ್ನು ವಿರೋಧಿಸ್ತಲೇ, ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಲ್ತಲೇ ಗಜ್ವಾಯ ಹಿಂದಿನ ಕನಸು ಕಾಣ್ತಾ ಬಂದಿದ್ದವರು ಕಾಶ್ಮೀರಿಗಳು. ಇವತ್ತೊಂದು ಸ್ವಲ್ಪ ಅಲ್ಲಿ ಪರಿಸ್ಥಿತಿ ಬದಲಾದಂತೆ ಕಾಣ್ತಾ ಇರೋದು ನಿಜ. ಆದರೆ 1989 ಸಮಯದಲ್ಲಿ ಮತ್ತು ಅದಕ್ಕಿಂತ ಹಿಂದೆ ಪರಿಸ್ಥಿತಿ ಹೀಗಿರಲಿಲ್ಲ.
ರಷ್ಯಾ ಆಫ್ಘನ್ ಯುದ್ಧದಲ್ಲಿ ಸೋತ ಮರುಕ್ಷಣವೇ ಕಾಶ್ಮೀರದಲ್ಲಿ ಪರಿಸ್ಥಿತಿ ಬದಲಾಗಿತ್ತು. ಕಾಶ್ಮೀರದಿಂದ ಪಂಡಿತರನ್ನು ಓಡಿಸೋದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಸಿದ್ಧ ಮಾಡಿಕೊಳ್ಳಲಾಗಿತ್ತು. ರಾತ್ರಿಗಳಲ್ಲಿ ಮಸೀದಿಗಳಿಂದ ಒಂದೇ ಸಮಕ್ಕೆ ಘೋಷಣೆಗಳು ಕೇಳಿ ಬರ್ತಾ ಇದ್ವು. ಜಾಗೋ ಜಾಗೋ ಸುಬಾ ಹುಯಿ, ರೂಸ್ ನೆ ಬಾಜಿ ಹಾರಿ ಹೈ, ಅಮೆರಿಕಾ ನೆ ಭಿ ಲಿ ಶಿಕಸ್ತ್, ಅಬ್ ಕಾಶ್ಮೀರ್ ಕಿ ಬಾರಿ ಹೈ, ಲಾ ಇಲಾಹೆ ಇಲ್ಲಲ್ಲಾ ಅನ್ನೋ ಘೋಷಣೆಗಳು ಇಡೀ ರಾತ್ರಿ ಮಸೀದಿಗಳಿಂದ ಕೇಳಿ ಬರ್ತಾ ಇದ್ವು. ಮತ್ತು ಮರುದಿನ ಬೆಳಗ್ಗೆಯಿಂದಲೇ ಅಲ್ಲಿ ಕಾಶ್ಮೀರಿ ಪಂಡಿತರ ಮೇಲೆ ನಿರಂತರ ದಾಳಿಗಳು ಶುರುವಾದವು. ಗೆಳೆಯರೆ, ಕಾಶ್ಮೀರದ ಇತಿಹಾಸವನ್ನು ನಾವು ನೋಡ್ತಾ ಹೋದಾಗ ಅಲ್ಲಿ ಸೈನಿಕರ ಮೇಲಾದಂಥ ದೊಡ್ಡ ಪ್ರಮಾಣದ ದಾಳಿಗಳೇನಿವೆ, ಅದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಸಾರ್ವಜನಿಕರ ಮೇಲೆ, ಪ್ರವಾಸಿಗರ ಮೇಲೆ ದಾಳಿಗಳಾಗಿವೆ. 1990ರಲ್ಲಿ ಗಂದರ್ಬಾಲ್ ಮತ್ತು ಅನಂತನಾಗಗಳಲ್ಲಿ ದೊಡ್ಡ ಪ್ರಮಾಣದ ಗಲಭೆಗಳಾಗುತ್ತವೆ. ಲಕ್ಷಾಂತರ ಕಾಶ್ಮೀರಿ ಪಂಡಿತರು ತಮ್ಮ ಮನೆ ಆಸ್ತಿಪಾಸ್ತಿಗಳನ್ನು ಬಿಟ್ಟು ಅಲ್ಲಿಂದ ಓಡಿ ಬರಬೇಕಾಗತ್ತೆ. ಅವರಿಗೆ ಜಮ್ಮು ಪ್ರದೇಶದಲ್ಲಿ ನಿರಾಶ್ರಿತ ಶಿಬಿರಗಳನ್ನು ಏರ್ಪಾಟು ಮಾಡ್ತಾರೆ. ಆ ಶಿಬಿರಗಳಲ್ಲಿ ಕಾಶ್ಮೀರಿ ಪಂಡಿತರು ತಮ್ಮ ಬದುಕುಗಳನ್ನು ನಡೆಸಬೇಕಾದಂಥ ದುರ್ಭರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು 1993ರಲ್ಲಿ ಸೋಂಪುರಲ್ಲಿ ದಾಳಿ ನಡೆಯಿತು. ತಾರಿಕ್ ಮೊಹಮ್ಮದ್ ಅನ್ನೋ ಉಗ್ರನ ಹತ್ಯೆಗೆ ಪ್ರತೀಕಾರವಾಗಿ ಕಾಶ್ಮೀರಿಗಳು ನಡೆಸಿದ ಹತ್ಯಾಕಾಂಡ ಮತ್ತು ಹಿಂಸಾಚಾರ ಇದೆಯಲ್ಲ, ಅದರಲ್ಲಿ ಸುಮಾರು 43 ನಾಗರಿಕರು ಹತ್ಯೆಗೀಡಾದರು ಮತ್ತು ಹಲವಾರು ಅಂಗಡಿಗಳನ್ನು ಸುಡಲಾಯಿತು. ಇನ್ನು 2000ರಲ್ಲಿ ಚಿತ್ಸಿಂಗ್ಪುರಲ್ಲಿ ದಾಳಿ ನಡೆಯುತ್ತೆ. ಅಲ್ಲಿ 25 ಸಿಖ್ ನಾಗರಿಕರನ್ನ ಹತ್ಯೆ ಮಾಡಲಾಗುತ್ತೆ. ಇನ್ನು ಇದಾದ ಒಂದು ವರ್ಷಕ್ಕೆ ಅಂದ್ರೆ 2001ರಲ್ಲಿ ಕಾಶ್ಮೀರಿ ಉಗ್ರರು ನದಿ ಮಾರ್ಗ್ ಅನ್ನೋ ಹಳ್ಳಿಗೆ ನುಗ್ಗುತ್ತಾರೆ. ಅವರೆಲ್ಲ ಕೂಡ ಭಾರತೀಯ ಸೈನಿಕರ ಹಾಗೇನೆ ಯೂನಿಫಾರ್ಮ್ ಹಾಕೊಂಡಿದ್ರು. ಹೀಗಾಗಿ ಅವ್ರು ಯಾರು ಅನ್ನೋದನ್ನ ಗುರುತಿಸೋದ್ರಲ್ಲಿ ಅಲ್ಲಿನ ಜನ ವಿಫಲರಾದರು. ಹೀಗೆ ನುಗ್ಗಿದ ಉಗ್ರರು ಮನೆ ಮನೆಗೆ ನುಗ್ತಾರೆ. ಆ ಮನೆಗಳಲ್ಲಿಂದ ಕಾಶ್ಮೀರಿ ಪಂಡಿತರು ಹೆಣ್ಣು ಮಕ್ಕಳನ್ನ ಹೊರಗೆ ಎಳೆಕೊಂಡು ಬರ್ತಾರೆ. ಹಾಗೆ ತಂದು ನಡುವೀದಿಲ್ ನಿಲ್ಲಿಸಿ ಸುಮಾರು 24 ಜನರನ್ನ ಹಾಡಹಗಲೇ ಕೊಂದು ಹಾಕ್ತಾರೆ. ಆ ನಂತರ 2004ರಲ್ಲಿ ಸಾರಂಗ್ ಅನ್ನೋ ಕಡೆ ಮುಜಾಹಿದೀನ್ ಉಗ್ರರು 3 ಕುಟುಂಬಗಳನ್ನು ಗುರಿಯಾಗಿಸಿ ಅಲ್ಲಿದ್ದ ಮಕ್ಕಳನ್ನು ಕೂಡ ಬಿಡದೆ ಕೊಂದು ಹಾಕ್ತಾರೆ. ಅದಾದ ಮೇಲೆ 2017ರಲ್ಲಿ ಅಮರನಾಥ್ ಯಾತ್ರೆಗಳ ಮೇಲೆ ದಾಳಿ ನಡೆಯುತ್ತೆ. 7 ಮಂದಿ ಯಾತ್ರಾರ್ಥಿಗಳು ಅಲ್ಲಿ ಹತ್ಯೆಗೀಡಾಗ್ತಾರೆ. ಇದು ನೇರವಾಗಿ ಧಾರ್ಮಿಕ ಪ್ರವಾಸಿಗರನ್ನ, ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಮಾಡಿದ ಹತ್ಯಾಕಾಂಡ ಆಗಿತ್ತು. ಅದಾದ ನಂತರ ನಡೆದದ್ದು ಪಹಲ್ಗಾಂವ್ ಹತ್ಯಾಕಾಂಡ. ಅಲ್ಲಿ ಕೂಡ ಕಲ್ಮಾ ಓದೋದಕ್ಕೆ ಹೇಳಿದ್ರು, ಬಟ್ಟೆಗಳನ್ನು ಬಿಚ್ಚಿಸಿದ್ರು, ಅವರು ಹಿಂದೂಗಳು ಅನ್ನೋದನ್ನ ಖಚಿತಪಡಿಸ್ಕೊಂಡ್ರು. ಆ ನಂತರ ಅವರನ್ನು ಗುಂಡಿಟ್ಟು ಕೊಲ್ಲಲಾಯಿತು. ಗೆಳೆಯರೆ, ಕಾಶ್ಮೀರದ ಇತಿಹಾಸವನ್ನು ನಾವು ಕಂಡಾಗ, ದೊಡ್ಡ ಪ್ರಮಾಣದ ದಾಳಿಗಳು ಅಂತ ನೋಡಿದಾಗ ಸೈನಿಕರ ಮೇಲೆ ನಡೆದ ದಾಳಿಗಳು 2 ನಮ್ಮ ಕಣ್ಣಿಗೆ ಬೀಳುತ್ತವೆ. ಒಂದು ಉರಿ, ಅಲ್ಲಿ 19 ಮಂದಿ ಸೈನಿಕರನ್ನು ಕೊಲ್ಲಲಾಯಿತು. ಎರಡನೆಯದು ಪುಲ್ವಾಮಾ ದಾಳಿ, ಅಲ್ಲಿ 40 ಮಂದಿ CRPFನ ಯೋಧರು ಬಲಿಯಾದರು. ಆದರೆ ಈ ಎರಡೂ ದಾಳಿಗಳಿಗಿಂತಲೂ ಅಂತಾರಾಷ್ಟ್ರೀಯ ಸಮುದಾಯವನ್ನು, ಭಾರತವನ್ನು ಮತ್ತು ಭಾರತೀಯ ಸೈನಿಕರನ್ನು ಕೂಡ ಕೆರಳಿಸ್ತಾ ಇರೋದು ಮೊನ್ನೆ ಪಹಲ್ಗಾಂವಲ್ಲಿ ನಡೆದ ಹತ್ಯಾಕಾಂಡ. ಇನ್ನು ಈ ಪಹಲ್ಗಾಂವ್ ಹತ್ಯಾಕಾಂಡವನ್ನು ಬೇಹುಗಾರಿಕಾ ಲೋಪ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಈ ಮಾತು ಭಾರತದ ಒಳಗೂ ಕೇಳಿ ಬರ್ತಾ ಇದೆ, ಭಾರತದ ಹೊರಗೆ ಅಂದರೆ ಪಾಕಿಸ್ತಾನದ ಬಾಯಲ್ಲಿ ಕೂಡ ಇದೇ ಮಾತುಗಳು ಕೇಳಿ ಬರ್ತಾ ಇವೆ. ಇದೆಲ್ಲ ಕೂಡ ಒಂದು ನೆರೆಟಿವನ್ನು ಸೃಷ್ಟಿ ಮಾಡುವ, ಒಂದು ಪ್ರೊಪಗಂಡ ಮಾಡುವ ಪ್ರಯತ್ನ. ಅಫ್ಕೋರ್ಸ್ ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ಬೇಹುಗಾರಿಕಾ ವೈಫಲ್ಯ ಅನ್ನೋದು ಖಂಡಿತ ಇದೆ. ಎಲ್ಲಿರಲಿಲ್ಲ ಬೇಹುಗಾರಿಕಾ ವೈಫಲ್ಯ? ಇಸ್ರೇಲ್ ಮೇಲೆ ದಾಳಿ ನಡೀತಲ್ಲ, ಅವತ್ತಲ್ಲಾಗಿದ್ದು ಬೇಹುಗಾರಿಕಾ ವೈಫಲ್ಯ ಅಲ್ವೇ? ಅಮೆರಿಕಾದಲ್ಲಿ 2001ರ ಸೆಪ್ಟೆಂಬರ್ 11ನೇ ತಾರೀಕು ಟ್ವಿನ್ ಟವರ್ಸ್ ಬಿದ್ದು ಹೋದವು. ಪೆಂಟಗಾನ್ ಮೇಲೆ ದಾಳಿ ನಡೀತು. ಅದೇನು ಬೇಹುಗಾರಿಕಾ ವೈಫಲ್ಯ ಅಲ್ವಾ? ಈ ಬೇಹುಗಾರಿಕಾ ವೈಫಲ್ಯ ಅನ್ನೋದಿದೆಯಲ್ಲ, ಅದು ಸಹಜವಾಗಿ ಆಗಾಗ ಆಗ್ತಾ ಇರುತ್ತೆ. ಯಾಕೆಂದರೆ ಬೇಹುಗಾರರು ಕೂಡ ಮನುಷ್ಯರೇ. ಅದೊಂದು ಹ್ಯೂಮನ್ ಎರರ್. ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಸರ್ಕಾರದ್ದು ಮತ್ತು ಸಂಬಂಧಪಟ್ಟ ಇಲಾಖೆಗಳದ್ದು. ಆ ಕೆಲಸವನ್ನು ಅವರು ಮಾಡ್ತಾರೆ. ಆದರೆ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಕೂತ್ಕೊಳ್ಳೋ ಟೈಮ್ ಅಲ್ಲ ಇದು. ಇದು ದಾಳಿಕೋರರಿಗೆ, ಭಾರತದ ವಿರುದ್ಧ ಪ್ರತಿ ಬಾರಿ ದಾಳಿ ಮಾಡಬೇಕು ಅಂತ ಅಂದುಕೊಳ್ಳೋ ಕೊಳಕು ಮನಸ್ಸುಗಳಿವೆಯಲ್ಲ, ಅವುಗಳಿಗೆ ಒಂದು ಪಾಠವನ್ನು ಕಲಿಸಬೇಕಾದಂಥ ಸಮಯ. ನಾನು ಕೂಡ ಗಮನಿಸ್ತಾ ಇದ್ದೀನಿ, ನಿಮ್ಮಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಯುದ್ಧೋತ್ಸಾಹ ಅನ್ನೋದು ಕುದೀತಾ ಇದ್ದಂಗಿದೆ. ಪ್ರತಿಯೊಂದು ವಿಡಿಯೋಗೂ ಯುದ್ಧ ಯಾವಾಗ ಅನ್ನೋ ಥರದ ಕಾಮೆಂಟ್ಗಳು ಬರ್ತಾ ಇವೆ. ಗೆಳೆಯರೆ, ಯುದ್ಧವನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನು ನಮ್ಮ ಸೈನ್ಯ ನಿರ್ಧಾರ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಯುದ್ಧ ಮಾಡಿದರೆ ಅನುಕೂಲ ಆಗುತ್ತೆ, ಯಾವಾಗ ಎಲ್ಲಿ ದಾಳಿ ಮಾಡಬೇಕು ಅನ್ನೋದನ್ನು ನಿರ್ಧರಿಸಬೇಕಾದವರು ಕೂಡ ಅವರೇ. ಪ್ರತಿ ಯುದ್ಧವನ್ನು ಕೂಡ ಗೆಲ್ಲೋದಕ್ಕೆ ಮಾಡ್ತಾರೆ ಹೊರತು ಆವೇಶದಿಂದ ಆತುರಕ್ಕೆ ಬಿದ್ದು ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೂ ಮಾಡೋ ಯುದ್ಧಗಳಲ್ಲಿ ಯಶಸ್ಸು ಸಿಗೋದೂ ಇಲ್ಲ. ಹೀಗಾಗಿ ಯುದ್ಧವನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ಸೈನಿಕರಿಗೆ ಬಿಟ್ಟುಬಿಡೋಣ. ಆದರೆ ಈ ಸಂದರ್ಭದಲ್ಲಿ ಸಾಮಾನ್ಯ ಭಾರತದ ನಾಗರಿಕರಾಗಿ ನಾವೇನು ಮಾಡಬೇಕು? ಗೆಳೆಯರೆ, ಇಲ್ಲಿ ನಾವು ಮಾಡಬಹುದಾದಂಥ ಮತ್ತು ಮಾಡಲೇಬೇಕಾದಂಥ 2 ಕೆಲಸಗಳಿವೆ.
ನಿಮ್ಮ ಊರುಗಳಲ್ಲಿ ಸೈನಿಕರ ಕುಟುಂಬಗಳಿರುತ್ತವೆ. ಆ ಮನೆಗಳಿಗೆ ಹೋಗಿ ಅವರನ್ನು ಭೇಟಿ ಮಾಡಿ, ನಾವು ಕೂಡ ನಿಮ್ಮ ಮಕ್ಕಳಿದ್ದ ಹಾಗೆ ಅಂತ ಹೇಳಿ, ನಿಮ್ಮ ಯಾವುದೇ ಕಷ್ಟಕ್ಕೆ ಅಗತ್ಯಗಳಿಗೆ ನಾವಿದ್ದೀವಿ ಅನ್ನೋ ಭರವಸೆಯನ್ನು ಕೊಡಿ. ಅವರ ಜೊತೆ ನಿಂತ್ಕೊಳ್ಳಿ. ನೀವು ಅವರಿಗೇನು ದೊಡ್ಡ ಉಪಕಾರ ಮಾಡಬೇಕಾದ ಅಗತ್ಯ ಇಲ್ಲ. ಅವರು ಕೂಡ ನಿಮ್ಮಿಂದ ಯಾವ ಸಹಾಯವನ್ನು ಬಯಸೋದೂ ಇಲ್ಲ. ಆದರೆ ಕಷ್ಟದ ಸಮಯದಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಆ ಕುಟುಂಬಗಳಿಗೆ ಹೇಳೋದಿದೆಯಲ್ಲ, ಅದೇ ಆ ಕುಟುಂಬಗಳಿಗೊಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುತ್ತೆ. ಅಷ್ಟೇ ಅಲ್ಲ, ಬಿಡುವಾದಾಗ ಆ ಸೈನಿಕ ತನ್ನ ಕುಟುಂಬದ ಜೊತೆ ಮಾತಾಡ್ತಾನೆ ನೋಡಿ, ಆಗ ಆ ಕುಟುಂಬದ ಸದಸ್ಯರು ಅವನಿಗೆ ಹೇಳ್ತಾರೆ, ಊರ ಜನ, ನಿನ್ನ ಗೆಳೆಯರು, ನಮ್ಮೂರಿನ ಹಿರಿಯರು, ಯುವಕರು ಮನೆಗೆ ಬಂದಿದ್ರು, ನಮಗೊಂದು ಧೈರ್ಯ ಹೇಳಿ ಹೋದರು ಅಂತ ಇವರು ಹೇಳ್ತಾರಲ್ಲ ಅವನಿಗೆ. ಆಗ ಆ ಸೈನಿಕನಿಗೆ ಅನಿಸುತ್ತೆ, ನಾನು ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ, ನಾನು ಈ ದೇಶದ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಕುಟುಂಬದ ರಕ್ಷಣೆಗೆ ನನ್ನ ಊರಿನ ಜನ ಇದ್ದಾರೆ ಅನ್ನೋ ಧೈರ್ಯ ಆ ಸೈನಿಕನಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾದಂತಹ ಕೆಲಸ ಇದು. ಇನ್ನಿದರ ಜೊತೆಗೆ ಇನ್ನೊಂದು ಕೆಲಸ ಇದೆ. ನೀವೆಲ್ಲ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ತೊಡಗಿಸಿಕೊಂಡವರಾಗಿರ್ತೀರಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗುತ್ತಿದೆ ಅನ್ನೋದನ್ನು ನೋಡ್ತಾ ಇರ್ತೀರಿ. ನಿಮಗೆ ನೆನಪಿರಬೇಕು, ಇತ್ತೀಚೆಗೆ 19 ಪಾಕಿಸ್ತಾನದ ಯೂಟ್ಯೂಬ್ ಚಾನಲ್ಗಳನ್ನು ಭಾರತದ ಸರ್ಕಾರ ಭಾರತದಲ್ಲಿ ಬ್ಯಾನ್ ಮಾಡಿದೆ. ಯಾಕೆ ಬ್ಯಾನ್ ಮಾಡಿದೆ ಅಂದರೆ, ಆ ಚಾನಲ್ಗಳು ಭಾರತದ ವಿರುದ್ಧ ಅಪಪ್ರಚಾರ ಮಾಡ್ತಾಯಿದ್ರು, ಭಾರತದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡುವ ಕೆಲಸದಲ್ಲಿ ನಿರತರಾಗಿದ್ರು ಅನ್ನೋ ಕಾರಣಕ್ಕೆ. ಒಂದು ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಯುದ್ಧ ಅನ್ನೋದು ಬರೀ ಮದ್ದುಗುಂಡುಗಳಿಂದ ಮಾತ್ರ ಆಗೋದಿಲ್ಲ. ಅಲ್ಲೊಂದು ಇನ್ಫಾರ್ಮೇಷನ್ ವಾರ್ ಇರುತ್ತೆ, ಅಲ್ಲೊಂದು ಅಪಪ್ರಚಾರಗಳ ಯುದ್ಧ ನಡೆಯುತ್ತೆ. ಆ ಮೂಲಕ ಭಾರತದ ಒಳಗೆ ಒಂದು ಅಪನಂಬಿಕೆಯನ್ನು ಬೆಳೆಸುವ ಪ್ರಯತ್ನ ನಡೆಯುತ್ತೆ. ನಾವು ಮಾಡಬೇಕಾಗಿದ್ದೇನು ಗೊತ್ತಾ, ಅಂಥ ಚಾನಲ್ಗಳನ್ನು ಗುರುತಿಸಿ ಅವುಗಳ ಬಗ್ಗೆ ರಿಪೋರ್ಟ್ ಮಾಡೋದಕ್ಕೆ ಶುರು ಮಾಡಿ. ನೀವು ದೇಶ ವಿರೋಧಿ ಚಾನಲ್ಗಳನ್ನು ಯಾರಿಗೆ ಟ್ಯಾಗ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಟ್ಯಾಗ್ ಮಾಡಬೇಕಾದ ವಿಳಾಸ @ADGPI ಮತ್ತು ಮೇಲ್ ಮಾಡಬೇಕಾದ ವಿಳಾಸ webmaster.indianarmy@nic.in. ನೀವು ಈ ಎರಡೂ ವಿಳಾಸಗಳಿಗೆ ದೇಶ ವಿರೋಧಿ ಚಾನಲ್ಗಳನ್ನು ಟ್ಯಾಗ್ ಮಾಡ್ತಾ ಹೋದರೆ ಅವರು ತಗೋಬೇಕಾದ ಕ್ರಮವನ್ನು ತಗೋತಾರೆ. ಹಾಗಂತ ಸಿಕ್ಕಿದ್ದನ್ನೆಲ್ಲ ಟ್ಯಾಗ್ ಮಾಡೋದಕ್ಕೆ ಹೋಗಬೇಡಿ. ಯಾವ ಚಾನಲ್ ಪಾಕಿಸ್ತಾನಿ ಆಪರೇಟಿವ್ಗಳು ನಡೆಸ್ತಾ ಇದ್ದಾರೆ, ಯಾವ ಚಾನಲ್ ಭಾರತದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡೋ ಪ್ರಯತ್ನವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ ಅಂತ ನಿಮಗನ್ಸುತ್ತೆ, ಅಂಥ ಚಾನಲ್ಗಳನ್ನು ದಯವಿಟ್ಟು ಈ ವಿಳಾಸಗಳಿಗೆ ಟ್ಯಾಗ್ ಮಾಡಿ. ಇದು ಭಾರತೀಯರಾಗಿ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದ 2 ಕೆಲಸಗಳು. ಇನ್ನು ಗೆಳೆಯರೆ, ಈ ಕಾಶ್ಮೀರದ ಕಥೆ ಇದೆ ನೋಡಿ, ಇದಕ್ಕೆ ಸುಮಾರು 7.5 ದಶಕಗಳ ಇತಿಹಾಸನೇ ಇದೆ. ಅಲ್ಲಿ ಸಾಕಷ್ಟು ವಂಚನೆಗಳಿವೆ, ನಮ್ಮನ್ನಾಳಿದವರ ಒಂದಷ್ಟು ಅವಿವೇಕಗಳಿವೆ, ನಂಬಿಕೆ ದ್ರೋಹಗಳಿವೆ, ಬೆನ್ನಿಗೆ ಚೂರಿ ಹಾಕಿದ ಘಟನೆಗಳಿವೆ. ಇತಿಹಾಸದ ಪುಟಗಳಲ್ಲಿ ಕಳೆದು ಹೋದ ಆ ಸಾಕಷ್ಟು ಘಟನೆಗಳ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನಿಮಗಿದ್ರೆ ಹೇಳೋದಕ್ಕೆ ನಾನು ಸಿದ್ಧ ಇದ್ದೀನಿ. ಆದರೆ ತಿಳ್ಕೊಳ್ಳೋ ಆಸಕ್ತಿ, ಕುತೂಹಲ ನಿಮಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರದ್ದೊಂದು ಸವಿಸ್ತಾರ ಸಂಚಿಕೆನೇ ನಿಮ್ಮ ಮುಂದಿಡ್ತೀನಿ. ಇದು ಗೆಳೆಯರೆ, ಕಾಶ್ಮೀರ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಡೀತಿರುವ ಪ್ರಸಕ್ತ ವಿದ್ಯಮಾನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.